ಅಣ್ಣ, ಈ ಧರ್ಮಸ್ಥಳ ಸಂಘದಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತೈತೆ. ಕಟ್ಟಿರೋ ದುಡ್ಡನ್ನೂ ಕಟ್ಟಿಲ್ಲ, ನೀ ತಿರ್ಗಾ ಕಟ್ಟು 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 ಅಂತ ಹೇಳ್ಬಿಟ್ಟು ಬಂದು ಜಗಳ ಮಾಡ್ತಾವ್ರೆ. ಎಷ್ಟು ನಾನು ಸೂಸೈಡ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜನಮಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಾನೊಂದು 2-3 ದಿನಗಳಿಂದ ವಿಡಿಯೋ ಮಾಡ್ತಿದ್ದಿಲ್ಲ. ನನ್ನ ವೈಯಕ್ತಿಕ ಕಾರಣಗಳಿಂದ ನನಗೆ ಭಾಳ ಕೆಲಸಗಳಿದ್ದು, ಹಾಗಾಗಿ ಮಾಡಲಿಲ್ಲ. ನೋಡಿ ಸ್ನೇಹಿತರೆ, ನಾನು ಬೆಳಿಗ್ಗೆ ಈಗ ಒಬ್ಬ ಮಹಿಳೆ, ಒಬ್ಬ ಚಿಕ್ಕ ಮಗು ಒಂದು ಫೋನ್ ಮಾಡಿ, ಸಾರ್ ಹೀಗಾಗಿದೆ ಅಂತ ಹೇಳಿದ್ರು. ನನಗೊಂಥರ ಬೇಸರ ಆಯಿತು. ಬಟ್ ಅವ್ರಿಗೆ ಕೂಡ ಫೋನ್ ಮಾಡಿ ಈ ಥರ ಬೆಳಿಗ್ಗೆ ಅವರು ಫೋನ್ ಮಾಡಿದಾಗ ನನಗೆ ತುಂಬ ಬೇಸರ ಆಯಿತು. ಅವ್ರು ಹೇಳಬೇಕು ಅಷ್ಟು ಹೇಳ್ಕೊಂಡು ಬರ್ತಾ ಇದ್ದೆ, ಧೈರ್ಯ ಹೇಳ್ತಾ ಇದ್ದೆ, ಏನೂ ಆಗಲ್ಲ, ಸುಮ್ಕಿರ್ರಿ ಅಂತ ಹೇಳ್ತಾ ಇದ್ದೆ. ಆದರೆ ಈ ಧರ್ಮಸ್ಥಳ ಸಂಘದವರ ಟಾರ್ಚರ್ ಜಾಸ್ತಿ ಆಗಿ ಆ ವಯ್ಯ ಇರತಕ್ಕಂಥ ಸಾಲವನ್ನು, ಅವರಲ್ಲಿರ್ತಕ್ಕಂಥ ದನಗಳನ್ನು ಮಾರಿ, ಒಂದು 6-7 ದನಗಳಿದ್ದವು, ಅದರಲ್ಲಿ ಒಂದು ಸತ್ತು ಹೋಯ್ತಂತೆ, ಒಂದು ಮಾರಿ ಇನ್ನು 5 ದನಗಳಿದ್ದಾವೆ. ಆ ದನ ಮಾರಿರ್ತಕ್ಕಂಥ ದುಡ್ಡನ್ನು ಕಟ್ಟಿ ಬಂದರೂ ಸಹ ಈ ವೈನ ಹೇಗಾದರೂ ಮಾಡಿ ತೇಜವಾದೆ ಮಾಡಬೇಕು ಅಂತೇಳಿ ಆ ವೈಗೆ ಟಾರ್ಚರ್ ಕೊಟ್ಟು, ನೀನು ಸಂಘಕ್ಕೆ ದುಡ್ಡೇ ಕಟ್ಟಿಲ್ಲ, ಸ್ವಾಮಿ ನ್ಯಾಯ ಎಲ್ಲಿ ಕೇಳೋದು? ಇದಕ್ಕೆ ಬೇಸತ್ತು ಅವಯ್ಯ ನಿನ್ನೆ ಸಾಯಂಕಾಲ ಯಾರಿಗೆ ಗೊತ್ತಿಲ್ದಂಗೆ ಒಂದು ವಿಡಿಯೋ ಮಾಡಿ ಪಾಯ್ಜನ್ ಕುಡಿಬಿಟ್ಟೆ. ಸಾವು ಬದುಕಿನ ಮಧ್ಯೆ ಹೋರಾಟದಲ್ಲಿರ್ತಕ್ಕಂಥ ವಿಜಯಕುಮಾರ್ ಅವರು ಒಂದು ವಿಷ ಕೊಡ್ಬಿಟ್ಟಿದ್ದಾನೆ. ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಕೋಲಾರದ ವ್ಯಕ್ತಿ, ಕೋಲಾರದ ಹಾಸ್ಪಿಟಲಿದ್ದಾನಂತೆ. ಧರ್ಮಸ್ಥಳದ ಸಂಘದವರ ಟಾರ್ಚರಿಗೆ ಪೊಲೀಸರು ಸಮೇತ ಬಂದು ಏನಾಗಿದೆ ಅಂತ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಬಟ್ FIR ಹಾಕಿ ಏನಾದ್ರು ತನಿಖೆ ಮಾಡ್ತಾರಾ ಇಲ್ವಾ ಕಾದು ನೋಡಬೇಕು. ಇನ್ನೂ ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ಬಲಿಯಾವ ಕೇಳಿ. ನಾವು ಪ್ರಸಾರ ಮಾಡ್ತಾನೇ ಇದ್ದೀವಿ, ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಬೇಡಿ, ಅವರಿಗೆ ಲೈಸೆನ್ಸ್ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಹೇಳಿದ್ದಾರೆ, ಇವ್ರಿಗೆ ಲೈಸೆನ್ಸ್ ಸಿದ್ದರಾಮಯ್ಯ ಸಾಹೇಬ್ರೇ ಹೇಳಿದ್ದಾರೆ, RBI ಲೈಸೆನ್ಸ್ ಇರತಕ್ಕಂಥ ಸಂಘಕ್ಕೆ ದುಡ್ಡು ಕಟ್ಟಿ, ಇಲ್ದಿರತಕ್ಕಂಥ ಸಂಘಕ್ಕೆ ಕಟ್ಟಬೇಡಿ, ಆರಾಮಾಗಿರ್ರಿ, ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತ ಇಣಿಗೆ ಹೇಳಿದ್ದಾರೆ. ಆದರೂ ಸಮೇತ ನಮ್ಮ ಜನಗಳು ಯಾಕೆ ಈ ಥರ ದುಡುಕಿ ನಿರ್ಧಾರ ತಗೋತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲರಿ, ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ, ಈ ಹೆಂಡ್ರ ಗತಿ ಏನು, ಮಕ್ಕಳ ಗತಿ ಏನು? ಈ ಸಂಘದವರು ಯಾವ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ಯಾರನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ಹೇಳಕ್ಕೆ ಮಾತ್ರ ಗ್ರಾಮಾಭಿವೃದ್ಧಿ. ಏನ್ರಿ ಇದು ನಿಮ್ಮದು? ಏನು ಹೇಳ್ರಿ ನಿಮ್ಮದು ಇದು ಹಣೆ ಬರ? ಬಡ ಜನಗಳೆಲ್ಲ ಸಾಯ್ಬೇಕಾ? ನಿಮ್ಮ ಟಾರ್ಚರ್ಗೆ ವಿಷ ಕೊಡೋದು ಸಾಯ್ಬೇಕಾ? ಇದ ನಿಮ್ಮ ಗುರಿ ಉದ್ದೇಶನಾ ಇದು? ನೀವು ಏನಾದರೂ ಕರೆಕ್ಟಾಗಿ ನಿಯತ್ತಾಗಿದ್ದಿದ್ರೆ, ನಿಯತ್ತಾಗಿ ಸಂಘ ಮಾಡಿದರೆ, ನಿಮ್ಮ ಲೈಸೆನ್ಸನ್ನು ತೋರಿಸಿ, ಇಲ್ಲ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನಾವು ಇಂಥ ಬ್ಯಾಂಕಿಂದ ಕೊಟ್ಟಿದ್ದೀವಿ, ದಯವಿಟ್ಟು ಈ ಬ್ಯಾಂಕಿಗೆ ಡೈರೆಕ್ಟಾಗಿ ಕಟ್ಟಿ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳ್ತಾ ಇಲ್ಲ ನೀವು? ಇದೇ ಥರನೇ ಮಾಡ್ತಕ್ಕಂಥದ್ದು ನೀವು. ಇನ್ನೂ ಎಷ್ಟು ಜನ ಈ ಥರ ಮಾಡ್ಕೊಂಡು ಸಾಯುವ ಹಂತಕ್ಕೆ ಹೋಗಬೇಕು. ಅವರು ಪಾಪ ಉಳಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿದ್ರೆ, ಅವರ ರಿಲೇಷನ್ ಹತ್ರ ಮಾತಾಡಿದ್ರೆ ನನಗೆ ಒಂಥರ ಇದೀನ ಕರಮ್ ಅನ್ಸುತ್ತೆ. ಏನ್ರಿ ಇದು ನಿಮ್ಮ ಅವಸ್ಥೆ? ಯಾವ ರಾಜ್ಯವನ್ನು ಉದ್ಧಾರ ಮಾಡಕ್ಕೆ ಬಂದಿದ್ದೀರಿ ನೀವು? ಹಾಳು ಮಾಡಕ್ಕೆ ಬಂದಿರತಕ್ಕಂಥದ್ದು. ಹಳ್ಳಿಗಳನ್ನು ಹಾಳು ಮಾಡ್ತಾ ಇದ್ದೀರಿ. ರಾಜರೋಷವಾಗಿ ನಾವು ಹೇಳ್ತಾ ಇದ್ದೀವಿ. ಇಷ್ಟು ಏನು ಸಮೇತ ಜನಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಟ್ತಾನೆ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. ಅವ್ರ ವೈಯಕ್ತಿಕ ಬಿಟ್ಬಿಡಿ ಹೋಗಲಿ, ಅಟ್ಲೀಸ್ಟು ರೆಕಾರ್ಡ್ಸ್ ಕೇಳುವಂಥ ತಾಕತ್ತು ಯಾರಿಗೂ ಇಲ್ವಾ? ಈ ಥರ ಯಾಕೆ ಮಾಡ್ಕೊತೀರಿ? ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಧೈರ್ಯ ನಿಮಗಿದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಧೈರ್ಯ ತೋರಿಸ್ತಿರಲ್ಲ, ಅದೇ ಧೈರ್ಯವನ್ನು ಧರ್ಮಸ್ಥಳ ಸಂಘದವರ ವಿರುದ್ಧವಾಗಿ ನಿಂತುಕೊಂಡು ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿ ಕೊಡಿ ಅಂತ ಯಾಕೆ ಕೇಳ್ತಾ ಇಲ್ಲ ನೀವು? ಕೇಳಿದ್ರೆ ಸಮೇತ ಈ ಥರ ತೇಜವಾದಿ ಮಾಡಿದ್ರೆ ವಿಷ ಕೊಡ್ಬಿಟ್ರೆ ಪರಿಹಾರ ಆಗುತ್ತಾ? ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಅವ್ರ ಹತ್ರ ಯಾವುದೇ ರೆಕಾರ್ಡ್ಸ್ ಇಲ್ಲ. ವಿಷ ಕುಡಿಯುವಂಥ ಪರಿಸ್ಥಿತಿ ಅವರಿಗೆ ಬಂದಿರತಕ್ಕಂಥದ್ದು. ಜನಗಳಿಗೆಲ್ಲ ಮೋಸ ಮಾಡಿ, ಅವರು ಜನಗಳಿಗೆಲ್ಲ ಪಂಗುನಾಮ ಹಾಕಿ, ಮೂರ್ನಾಮ ಹಾಕಿ ಮುಂಡ ಮೋಸಿರ್ತಕ್ಕಂಥ ಆ ಲೋಫರ್ ಸಂಘದವರು ಅವರು ವಿಷ ಕುಡಿಬೇಕು. ವಿಷ ಕುಡಿಯುವಂಥ ಪರಿಸ್ಥಿತಿ ಅವ್ರಿಗೆ ಬರ್ತಕ್ಕಂಥದ್ದು. ನಮಗೆಲ್ಲ ರೀ, ಜನಸಾಮಾನ್ಯರಿಗೆಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸುಮ್ಮನೆ ಯಾಕ್ರಿ ಹಿಂಗೆ ಅಡ್ಡದಾರಿಗೆ ಹೋಗ್ತಾ ಇದ್ದೀರಾ? ಈ ಥರ ಯಾಕೆ ಸಾಯ ಪ್ರಯತ್ನ ಮಾಡ್ತಾ ಇದ್ದೀರಾ? ನಿಮ್ಮ ಫ್ಯಾಮಿಲಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಏನಾಗಬೇಕು ಅವ್ರ ಗತಿ ಹೆಂಗೆ? ಏನ್ರಿ ವಿಚಿತ್ರ ಹಿಂಸೆ ಕೊಡ್ತಾ ಇದ್ದೀರಲ್ಲ ಧರ್ಮಸ್ಥಳ ಸಂಘದವರೇ. ದಯವಿಟ್ಟು ಮನುಷ್ಯತ್ವ ಏನಾದರೂ ನಿಮಗೆ ಇದ್ದರೆ ಎಲ್ಲ ದಾಖಲಾತಿಯನ್ನು ಕೊಟ್ಟು ದಯವಿಟ್ಟು ನೀವು ಬ್ಯಾಂಕಲ್ಲಿ ಕಟ್ಟಿ ಅಂತ ಅವ್ರಿಗೆ ಹೇಳಿ. ಅದನ್ನ ಬಿಟ್ಟು ವಾರ ದಿನ ಬಂದು ಟಾರ್ಚರ್ ಮಾಡಿದ್ರೆ, ನಿನ್ನೆ ಸಾಯಂಕಾಲ ಬಂದು ಟಾರ್ಚರ್ ಮಾಡಿದ್ರೆ ಅಂದರೆ, ಪಾಪ 7 ಗಂಟೆಗೆ ವಿಷ ಸೇವಿಸಿದ್ದಾನೆ. ಈಗ ಉಳಿತಾನೋ ಬಿಡ್ತಾನೋ ಗೊತ್ತಿಲ್ಲ.
ದೇವರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೃಪೆಯಿಂದ ಬದುಕದೇ ಇರ್ಬೋದು. ಸ್ನೇಹಿತರೆ, ಈ ಥರ ಇನ್ನು ಮುಂದೆ ಯಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಮಸ್ಕಾರ. ವಿಡಿಯೋ ನೋಡೋದಕ್ಕೆ ಈಗ ಆಡಿಯೋ ಸಮೇತ ಹಾಕ್ತೀನಿ, ವಿಡಿಯೋ ಸಮೇತ ಹಾಕ್ತೀನಿ. ಪ್ರೂಫ್ ಇಲ್ಲ ನಾನು ಯಾವುದೋ ಒಂದು ವಿಡಿಯೋ ಮಾಡೋದಿಲ್ಲ. ಸ್ನೇಹಿತರೆ, ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ. ನಮಗೆ ಒಂದು 4-5 ದಿನದ ಸ್ವಲ್ಪ ಕೆಲಸಗಳು ಭಾಳ ಇದ್ದವು. ನಮಗೆ ನೋಟಿಸ್ ಸಮೇತ ಬಂದಿತ್ತು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಂಥ ಮಕ್ಕಳೇ ನಾವಲ್ಲ. ಸತ್ಯವನ್ನು ಹೇಳ್ತಕ್ಕಂಥದ್ದಕ್ಕೆ ಏನು ಭಯ ಆಗ್ತಾಯಿಲ್ಲ. ಪಾಪ ಧರ್ಮಸ್ಥಳ ನೀವು ಅಪ್ಪಂದಲ್ಲ, ಧರ್ಮಸ್ಥಳ ಎಲ್ಲರ ಸತ್ತು ಅಲ್ಲಿ ಏನಾಗಿದೋ ಆ ಘಟನೆಗಳ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ. ಆದರೆ ಕಿತ್ಕೊಂಬೋದು ಏನು ಇದೇನು ಮಾಡ್ಬೇಕು ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ನಮ್ಮ ಚಾನಲ್ ಕಿತ್ಕೋಬೋದು ಅಷ್ಟೇ. ನೀವು ಇದಿರಲ್ಲ ಸ್ನೇಹಿತರೆ, ಮುಂದೆ ಒಂದಿನ ನಮಗೆ ನಮ್ಮ ಚಾನಲ್ ಹೋದರೆ ಪ್ರೋತ್ಸಾಹ ಮಾಡಿ ಇದೇ ಥರ ಮಾತಾಡ್ತಾ ಇರೋಣ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಈಗ ನಮಸ್ಕಾರ ಸ್ನೇಹಿತರೆ. ಈಗ ಆಡಿಯೋ ವಿಡಿಯೋ 2 ಹಾಕ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಇದರಲ್ಲಿ ಯಾವುದೇ ಒಂದು ನಿಮ್ಮ ದಾರಿ ತಪ್ಪಿಸುವಂಥ ಕೆಲಸ ಮಾಡಲ್ಲ. ಅಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆನೇ ಮಾತಾಡ್ತಕ್ಕಂಥದ್ದು ಇಲ್ಲಿ ಇರತಕ್ಕಂಥದ್ದು. ಜನ ಜಾಗೃತಿಗೋಸ್ಕರ ಧರ್ಮಸ್ಥಳ ಸಂಘದವರನ್ನು ನಿಮ್ಮ ಊರು ಬಿಟ್ಟು ಓಡಿಸಿ. ದಾಖಲಾತಿ ಕೇಳಿ, ದಾಖಲಾತಿ ಕರೆಕ್ಟ್ ಇದ್ರೆ ಮಾತ್ರ ಕಟ್ಟಿ, ಇಲ್ಲಾಂದರೆ ಇಂಥ ಅನಾಹುತಗಳಿಗೆ ನೀವು ಮುಂದಾಗಬೇಡಿ, ಸಾಯಕ್ಕೆ ಹೋಗಬೇಡಿ. ಮನುಷ್ಯನ ಜನ್ಮ ಒಮ್ಮೆ ಮಾತ್ರ ಬರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಜನ್ಮದಲ್ಲಿ ನಾವು ಹೇಗೆ ಬಾಳಬೇಕು, ಹೇಗಿರಬೇಕೆಂಬುದು ನಿಮ್ಮ ನಿರ್ಧಾರ. ಅದನ್ನು ಬಿಟ್ಟು ಈ ಥರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆ ಲೋಫರ್ಗಳು ಸಾಯಬೇಕಾಗಿದ್ರೆ ಆ ಲೋಫರ್ಗಳ ವಿಷಯ ಕುಡಿಬೇಕು, ನೀವಲ್ಲ. ನಮಸ್ಕಾರ. ಈಗ ಕೇಳಿಸ್ಕೊಳ್ಳಿ. ಅಣ್ಣ, ಈ ಧರ್ಮಸ್ಥಳ ಸಂಘದಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತೈತೆ. ಕಟ್ಟಿರೋ ದುಡ್ಡನ್ನು ಕಟ್ಟಿಲ್ಲ, ನೀವು ತಿರ್ಗಾ ಕಟ್ಟು ಅಂತ ಹೇಳ್ಬಿಟ್ಟು ಬಂದು ಜಗಳ ಮಾಡ್ತಾವ್ರೆ. ಎಷ್ಟು ಸಾರಿ ಹೇಳಿದ್ರು 108ಗೆ ಇದು ಪೊಲೀಸ್ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದಾಗ ಪೊಲೀಸವ್ರನ್ನ ಕರೆಸಿ ಪೊಲೀಸವರು ಬೈದರು. ನೀವು CC ಕ್ಯಾಮ್ರಾ ಇಕ್ಕಿಲ್ಲ, ಬಿಲ್ ಬುಕ್ ಇಕ್ಕಿಲ್ಲ, ಅವರು ಕಟ್ಟಿರೋ ಪ್ರೂಫ್ ಹೆಂಗೆ ಕೊಡೋದು? ಬಿಲ್ ಬುಕ್ಕೇ ಇಕ್ಕಿಲ್ಲ, ಅವರು CC ಕ್ಯಾಮ್ರಾನೂ ಇಕ್ಕಿಲ್ಲ. ನಾನು ಹೋಗಿ ಹಸುನ್ ಮಾರಿಬಿಟ್ಟು ಕ್ಲಿಯರ್ ಮಾಡಿದ್ದೀನಿ. ಅದು ಬಂದು ಮನೆ ಹತ್ರ ಡೈಲಿ ಬಂದು ಗಲಾಟೆ ಮಾಡ್ತಾನೇ ಇದ್ದಾರೆ. ಈ ಸರಸ್ವತಮ್ಮ, ಮಾಲ, ಇನ್ನೊಬ್ಳು ಅಮ್ಮ ಇದ್ದಾರೆ. ಅಮ್ಮನ ಹೆಸರು ಏನೋ ಚೆನ್ನಾಗೈತೆ, ನಾಗವೇಣಿ ಅಂತ. ಅವ್ರು 3 ಜನನೂ ಬಂದು ಹೊಡೆಯೋಕ್ಕೆ ಬರ್ತಾರೆ. ಕ್ಯಾಕಿರಿಸಿ ಮಖಕ್ಕೆ ಉಗಿತಾರೆ. ಅದು ಹಂಗಾಯಿತು. ಆಮೇಲೆ ಕಿರಣ್ ಅಂತ ಹೇಳ್ಬಿಟ್ಟು ನಾವು ಫೋನ್ ನಂಬರ್ 2 ನಂಬರ್ ಐತೆ. ಕಿರಣ್ 1, ಕಿರಣ್ 2 ಅಂತ. ಕಿರಣ್ 1 ಅಂತ ನನ್ನ ಹತ್ರ ಫೋನ್ ನಂಬರ್ ಐತೆ. ಅವನಿಗೆ 1.5 ಲಕ್ಷ ಕೊಟ್ಟಿದ್ದೀನಿ. ಅವ್ನು ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ. ಫೋನ್ ತೆಗಿಯೋದಲ್ಲ, ನನ್ನ ನಂಬರೇ ಬ್ಲ್ಯಾಕ್ ಲಿಸ್ಟ್ಗೆ ಹಾಕವನೆ. ಬೇರೆ ನಂಬರಿಂದ ಫೋನ್ ಮಾಡಿದ್ರೆ ನನ್ನ ವಾಯ್ಸ್ ಕೇಳಿದ ತಕ್ಷಣ ಕಟ್ ಮಾಡ್ತಾನೆ. ನಾನು ಯಾವುದ್ರಲ್ಲಿ ಹೋದ್ರೂ ಹಿಂಗೆ ಆಗ್ತೈತೆ. ಅದರಿಂದ ನಾನು ಸೂಸೈಡ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಅಪ್ಪದ ಒಂದು ವಿಡಿಯೋ ಕಳಿಸಿದ್ದೀನಿ, ನೋಡೋಣ. ನೋಡ್ತಾ ಇದ್ದೆ ಈಗ. ಹೇಳ್ರಿ. ಅದು ಹಾಸ್ಪಿಟ್ಲಾಗ ಅವರು ಇವಾಗ ಏನಾಗಿದೆ? ಅದೇ ಇದಾಗಿದೆ, ಪಾಯ್ಸನ್ ಕುಡಿದ್ರು. ಪಾಯ್ಸನ್ ಅಲ್ಲ, ಯಾದಕ್ಕೋಸ್ಕರಮ್ಮ? ಅದೇ ಧರ್ಮಸ್ಥಳ ಇದ್ರಕ್ಕ ಒಂದು FIR ಮಾಡಿಸ್ಬೇಕು ಬೇಡ್ರಮ್ಮ? ಕೇಸ್ ಮಾಡಿಸ್ಬೇಕಾ ಬೇಡ್ರಿ? ಪೊಲೀಸ್ ಬಂದಾರ? ಅಲ್ಲಿಗೆ ಬಂದವ್ರಂತೆ. ಇಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ? ಹಾಸ್ಪಿಟ್ಲ್ ಬಂದವ್ರಂತೆ. ಹಾಸ್ಪಿಟ್ಲಿಗೆ ಬಂದಾರಂತ? ಮತ್ತೆ FIR ಹಾಕ್ಬಿಡಿ ಡೈರೆಕ್ಟ್ ಆಗಿ. ನೀವು ಹೋಗಿ ಹಂಗೆ ನೋಡಿ, ಧರ್ಮಸ್ಥಳ ಸಂಘದವ್ರ ಕಿರುಕುಳದಿಂದ ಈ ತರ ಎಲ್ಲ ಆಗ್ತಿದೆ ಅಂತ ಒಂದು ಕೇಸ್ ಮಾಡಿ ಅಮ್ಮ. ಅವ್ರಲ್ಲೇ ಒಂದ್ಸಲಿ ಮಾಡಿದ್ವಿ. ವಿಜಯ್ ಕುಮಾರ್ ಅಲ್ಲ ಇವ್ರ ಹೆಸರು? ಅದೇ ದುಡ್ಡು ಕಟ್ಟಿ ಸಾಕಾಗೈತೆ, ನಾವು ಕಟ್ಟಿದ್ರು ಕೂಡ ಕಟ್ಟಿಲ್ಲ ಅಂತ ಹೇಳ್ತಾರೆ ಅಂತೇಳಿ ಒಂದ್ಸಲಿ ಹಾಕಿದ್ರು. ಅದೇ ನಮ್ಗೆ ಮಾಹಿತಿ ಹೇಳಿದ್ರು. ಈಗ ಆರಾಮ ಇದಾರ ಹೆಂಗಮ್ಮ? ಇಲ್ಲ, ಒಳಗಡೆಗೆ ಬಿಡ್ತಾ ಇಲ್ಲ ಅವರು ಆಸ್ಪತ್ರೆಯಲ್ಲಿ. ಈ ತರ ತೊಂದರೆ ತಗೋಬಾರ್ದು ಅಂತೇಳಿ ನಾನು ಇಷ್ಟೆಲ್ಲ ಪ್ರಸಾರ ಮಾಡ್ತಾ ಇದ್ದಮ್ಮ. ಆದ್ರೂ ಈ ತರ ಮಾಡ್ಕೊಂಡ್ರೆ ಹೆಂಗಮ್ಮ? ಇವ್ರ ಹಿಂಸೆ ಜಾಸ್ತಿ ಆಗ್ಬಿಡತ್ತಮ್ಮ ಧರ್ಮಸ್ಥಳ ಸಂಘದವರು. ಸರಿ ಅಮ್ಮ, ಏನ್ ಟೆನ್ಷನ್ ತಗೋಬಿಟ್ರಮ್ಮ. ಅಲ್ಲಿ ಹೋಗ್ರಮ್ಮ, ಆಸ್ಪತ್ರೆಗೆ ಹೋಗ್ರಮ್ಮ. ಹೋಗಿ ಸ್ವಲ್ಪ ನೋಡ್ಕೊ ಹೋಗ್ರಮ್ಮ ಏನಾಗೈತೆ. ಪೊಲೀಸ್ನವ್ರಿಗೆ ಎಲ್ಲ ಹೇಳಿಕೆ ಕರೆಕ್ಟ್ ಆಗಿ ಕೊಡ್ರಮ್ಮ. ನೀವು ಮಗಳನ? ಅವ್ರ ಮಗಳ?
ಹೋಗ್ರಮ್ಮ ಹ್ಮ್ ಹಲೋ ಓಕೆ. ಹಲೋ. ಯಾರು ವಿಜಯ್ ಕುಮಾರ್ ಅಣ್ಣ? ಇಲ್ಲ ಹೇಳಿ ಸರ್, ಅವ್ರ ಬ್ರದರ್, ಅವ್ರ ತಮ್ಮ. ಹೌದು ಹೌದು ಅವ್ರ ತಮ್ಮನ? ಹೌದು ಸರ್. ಸರ್ ಎಲ್ಲಿದ್ದೀರಾ ಸರ್ ನೀವು? ಹಾಸ್ಪಿಟಲ್ ಹತ್ರ ಇದೀವಿ ಸರ್. ಆರಾಮಿದ್ದಾರಾ ಅವರು ವಿಜಯ್ ಕುಮಾರ್ ಅವರು? ಇಲ್ಲ ಸರ್, ಇನ್ನ ವಾರ್ಡಲ್ಲೇ ಇದ್ದಾರೆ. ಇನ್ನ 40 ICL ಇದ್ದಾರೆ. 44 hours ಹೇಳಿದ್ದಾರೆ ಡಾಕ್ಟರ್, ಇವಾಗ ಬಂದು ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ನೋಡಕ್ಕೂ ಬಿಡ್ತಾ ಇಲ್ಲ ಅವರು. 2:30 ಯಾರನ್ನ ಒಬ್ಬರನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ಅಲ್ಲ ಇವರು ಪೊಲೀಸ್ ಬಂದಿದ್ರಾ? ಸರ್ ಪೊಲೀಸ್ ಅವರು ಫೋನ್ ಮಾಡಿದ್ರು. ಸರ್ ರಾತ್ರಿ ತಗೊಂಡ್ರಂತೆ ನೈಟ್ ಅಲ್ಲಿ. ಇವಾಗ ಫೋನ್ ಮಾಡಿದ್ರು ಸರ್ ಇವಾಗ. ಅಲ್ಲ ಇದು ಯಾವಾಗ ಆಗಿದ್ದು? ನೈಟ್ ಅವರು? ಹೌದು ಸರ್, ನೈಟ್ ಒಂದು 7 ಗಂಟೆ ಮಧ್ಯೆ ಆಗಿರೋದು ಸರ್. ನಮಗೆ ಅದು ನಮ್ಗೆ ಗೊತ್ತಿರೋದು 9 ಗಂಟೆಗೆ. ಹೌದು 9 ಗಂಟೆ 10 ಗಂಟೆಗೆ ನಮ್ಗೆ ಗೊತ್ತಿರೋದು. ಅಲ್ಲ ರೀ, ಅವ್ರಿಗೆ ಕ್ಲೀನ್ ಆಗಿ ಹೇಳಿ ಸರ್, ಈ ತರ ಯಾಕೆ ಮಾಡ್ಕೊಂತೀರಿ ನೀವು? ಆರಾಮ್ ನೆಮ್ಮದಿಯಾಗಿರ್ರಿ, ನೀವು ಏನು ಟೆನ್ಷನ್ ತಗೋಬೇಡಿ. ಸರ್ ಇಲ್ಲ ಸರ್, ನಮ್ಗೆಲ್ಲ ಹೇಳ್ತಾ ಇದ್ರು. ಏನಂದಿದ್ರು ಒಂದು ಹೇಳ್ತಾ ಇದ್ರು. ಇದೊಂದೇ ಮುಚ್ಕೊಂಡು ನಮ್ಗೆ ಗೊತ್ತೇ ಇಲ್ಲ, ಇದು ಮಾಡೋರ್ಗು ನಮ್ಗೆ ಗೊತ್ತಿಲ್ಲಲ್ಲ. ಮನೇಲಿ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಾಗ್ತಾ ಇತ್ತು, ಬೇರೆ ಆಚೆ ಕಡೆ ಹೋಗಿ ಮಾಡ್ಕೊಂಡಿರೋದು. ಅಲ್ಲ ಈ ತರ ಹಿಂಸೆ ಕೊಟ್ರೆ ಸರ್ ಡೈರೆಕ್ಟ್ ನೀವ್ FIR ಮಾಡಿಸೋದಾಯ್ತಲ್ಲ ಸರ್, ನೀವು ಕಾದ್ರೂ ಹೋಗಿ. ಸರ್ ಗೊತ್ತಿಲ್ಲ ಇಲ್ಲ ಸರ್, ನಮ್ಗೆ ವಿಡಿಯೋ ನೋಡೋರ್ಗು ನಮಗೂ ಗೊತ್ತಿಲ್ಲ. ನಮ್ಗೆ ವಿಡಿಯೋ ನೋಡಿರೋದು ಅವ್ರ ಮಗ ಬಂದು ನೋಡಿ ನಮ್ಗೆ ಕಳ್ಸಿರೋದು ವಿಡಿಯೋ. 11 ಗಂಟೆ ಕಳ್ಸಿದ್ದಾರೆ ನನಗೆ. ನಾನು ಬ್ಯಾಂಗ್ಳೂರಲ್ಲಿ ಇರೋದು, ಬ್ಯಾಂಗ್ಳೂರಿಂದ ಮತ್ತೆ ಬಂದಿದ್ದು ನಾನು. ಹೆಂಗ್ ಸರ್? ಯಾವ ಹಾಸ್ಪಿಟಲ್ ಸರ್? ಅಲ್ಲ ಕೋಲಾರದಾಗಿದ್ದಾರಾ? ಕೋಲಾರ ಸರ್. ಜೋಲಪ್ಪ. ಅಲ್ಲ ಮತ್ತೆ ಇವ್ರೇನ್ ಸಂಘದನ ಮತ್ತೆ ಬಂದಿದ್ರ ಅಲ್ಲಿಗೆ? ಅವ್ರು ಬರಲ್ಲ ಬಿಟ್ರಿ ಅವರು? ಅವ್ರು ಯಾರು ಇನ್ನ ಬಂದಿಲ್ಲ ಸರ್. ಇಲ್ಲ ಅವ್ರ ಹೆಸರೆಲ್ಲ ಹೇಳಿದಾರ, ವಿಡಿಯೋದಲ್ಲ ಐತೆ. ಇವ್ರ ದೌರ್ಜನ್ಯ ಸರ್ ನಿಲ್ಲಲ್ಲ ಸರ್. ಇನ್ನು ಎಷ್ಟು ಜನ ಬಲಿ ಆಗ್ಬೇಕು ಸರ್? ಅದಕ್ಕೆ ಸರ್ ಇದೇನೋ ಒಂದು ಮಾಡೋಣ ಸರ್. ನೀವು ಇವಾಗ ನಾವು ಬರ್ಬೇಕಾ ಇಲ್ಲ ಇಲ್ಲಿಗೆ ಯಾರನ್ನ ಕಳ್ಸ್ತೀರಾ ಹೆಂಗೆ ಅಂತ? ಸರ್ ಕಳಿಸ್ತೀವಿ ಸರ್. ನಮ್ಮ ಅದೇನಿದೆ ಮಾಡೋಣ ಸರ್. ಸರಿ ಸರ್, ಕಳಿಸ್ತೀನಿ ಸರ್. ಇಲ್ಲ ಸರ್, ನೀವು ಧೈರ್ಯವಂತಿರ್ಬೇಕು ಸರ್. ಮೇನ್ ಪಾಪ ಇಲ್ಲ ಸರ್, ನಾವು ಇವಾಗ ಇಷ್ಟ ಆಗಿದೆಯಲ್ಲ ಸರ್, ನಾವು ಇವಾಗ ಕಂಪ್ಲೇಂಟ್ ಕೊಡಕ್ಕೆ ನಾವು ರೆಡಿ ಆಗಿದ್ದೀವಿ. ಆಯ್ತಾ? ಕಂಪ್ಲೇಂಟ್ ಕೊಟ್ಟೋದಂತೂ ಗ್ಯಾರಂಟಿ. ಅದೇನಿದೋ ಕ್ಲಿಯರ್ ಮಾಡಿಸ್ಕೊ, ಬೇರೆಯವ್ರಿಗೆ ಹಿಂಗ ಆಗ್ಬಾರ್ದಲ್ಲ. ಹೌದು ಸರ್, ಹೌದೌದು. ಈಗ ನೋಡಿ ಪಾಪ ನನಗೆ ಆ ಹುಡುಗಿ ಫೋನ್ ಮಾಡಿ ಸರ್, ಮಗಳು ಸಾರ್ ಹಿಂಗಾಗಿದೆ ಸರ್, ಹಿಂಗಾಗಿದೆ. ಮಗಳಲ್ಲ, ಅವ್ರ ಮಿಸಸ್ ಸರ್ ನಮ್ಮ. ಇಲ್ಲ ವಿಜಯ್ ಕುಮಾರ್ ಅವ್ರ ಮಗಳು ಕೂಡ ಮಾಡಿದ್ರು ಸರ್ ನನಗೆ. ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಮನೆಯಿಂದ ಫೋನ್ ಮಾಡಿದ್ರು. ಮತ್ತೆ ನಿಮಗೆ ಅಲ್ಲಿರ್ತಕ್ಕಂಥ ನಂಬರ್ ಕೊಡಿ ಅಂದ್ರೆ ನಿಮ್ ನಂಬರ್ ಕೊಟ್ರು. ಓಕೆ. ಸರಿ ಸರ್, ನಾವು ಇಲ್ಲೇ ಇದೀವಿ, ಬಂದಂಗೆ ಮೀಟ್ ಮಾಡೋಣ ಸರ್. ಸರಿ ಸರ್, ಓಕೆ ಸರ್.